ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಜಾಸ್ತಿ ಎಳೆಯೋಕ್ಕೋಗಲ್ಲ. ಮೊದಲನೇದಾಗಿ ಟಾಪಿಕ್ಗೆ ಬರ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದೊಡ್ಡಪತ್ರೆ ಎಲೆ ಅಂತ ಇದೆಯಲ್ವಾ, ಸೊ ಅದನ್ನು ಯಾರೆಲ್ಲ ಯೂಸ್ ಮಾಡ್ತೀರಾ, ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಾ, ಮತ್ತು ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ಗಳು ಸಿಗುತ್ತೆ. ಮತ್ತು ಇದು ಗಿಡ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಕೂಡ ಬೆಳೀತಾರೆ. ಅದು ಅಲರ್ಜಿಗೂ ಕೂಡ ತುಂಬಾ ಒಳ್ಳೆಯದು. ಅದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಒಂದು ಸಣ್ಣ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಟನ್ ಅಂತ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ದೊಡ್ಡಪತ್ರೆ ಸೊಪ್ಪಿನ ಆರೋಗ್ಯದ ದೊಡ್ಡ ಲಾಭಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೌದು, ಇದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ, ಮತ್ತು ನಾನು ಈ ವಿಡಿಯೋ ಮಾಡಿದ ಮೇಲೆ, ಈ ವಿಡಿಯೋನ ನೀವು ಪೂರ್ತಿ ನೋಡಿದ ಮೇಲೆ ಅದ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ ಹಾಗೆ ಹೋಗಿ ಕಾಮೆಂಟ್ ಸೆಕ್ಷನ್ ಇರುತ್ತೆ, ದಯವಿಟ್ಟು ಹೋಗಿ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಬೇಕು, ವಿಷಯ ತಿಳ್ಕೊಬೇಕು ಅಂದರೆ ಅದಕ್ಕೂ ಕೂಡ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಸಣ್ಣದಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮನೆಯ ಹಿತ್ತಲಲ್ಲಿ ಸಿಗುವ ಗಿಡಗಳು ಅನೇಕ ಕಾಯಿಲೆಗಳನ್ನು ಶಮನ ಮಾಡುತ್ತೆ, ಮತ್ತು ಅದೇ ಥರ ಶಕ್ತಿನ ಹೊಂದಿರುತ್ತೆ ಅಲ್ವಾ. ಇನ್ನು ಹಿಂದಿನ ಕಾಲಕ್ಕೆ ಹೋದರೆ, ಹಿಂದಿನ ಕಾಲದಲ್ಲಿ ಜನರು ಆಯುರ್ವೇದ ಔಷಧಿಗಳನ್ನು ಇಂತಹ ಗಿಡ ಗಂಟೆ ಬೇರುಗಳಿಂದಲೇ ತಯಾರಿಸ್ತಿದ್ರು. ಮತ್ತು ಅಂತಹ ಗಿಡಗಳಲ್ಲಿ ಒಂದಾಗಿರುತ್ತೆ ಈ ದೊಡ್ಡಪತ್ರೆಯ ಗಿಡನೂ ಕೂಡ ಹೌದು. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಮಾಹಿತಿನ ಕೊಡ್ತೀನಿ. ಇದು ಸಾಮಾನ್ಯವಾಗಿ ಶೀತ ಆಗಿರಬಹುದು, ಮತ್ತು ಜ್ವರ ಆಗಿರಬಹುದು, ಮತ್ತು ಮೈಯಲ್ಲಿ ಬರುವಂತಹ ಅಲರ್ಜೀಸ್ ಆಗಿರಬಹುದು, ಇದಕ್ಕೆಲ್ಲದಕ್ಕೂ ಕೂಡ ಉತ್ತಮವಾದಂತಹ ಮನೆಮದ್ದು. ನಮಗೆಲ್ಲ ಆರೋಗ್ಯ ಹದಗೆಟ್ಟುತ್ತೆ ಅಲ್ವಾ. ಆ ಥರ ಆರೋಗ್ಯ ಹದಗೆಟ್ಟಿದ ತಕ್ಷಣ ನಾವು ಆಸ್ಪತ್ರೆಗೆ ಓಡೋಗಿ ಬದಲು ಒಮ್ಮೆ ನಾವು ಮನೆಯ ಹಿತ್ತಲಲ್ಲಿ ಕಣ್ಣಾಡಿಸಿದ್ರೆ ಸಾಕು, ಅಥವಾ ಆಯುರ್ವೇದ ವೈದ್ಯರನ್ನು ಒಮ್ಮೆ ಸಂಪರ್ಕಿಸಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೇ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಹೇಗೆ ನಮ್ಮ ಅನಾರೋಗ್ಯನ ಸರಿ ಮಾಡ್ಕೊಳ್ಳೋದು, ನಮ್ಮ ಹೆಲ್ತ್ ಅಪ್ಸೆಟ್ ಆಗಿದೆ ಅದನ್ನು ಹೇಗೆ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಮಾಡಿ ಸರಿ ಮಾಡ್ಕೊಳ್ಳೋದು ಅಂತ ನಾವು ಅವ್ರನ್ನ ಕೇಳಿದ್ರೆ ಅವರೇ ನಮಗೆ ಎಲ್ಲದನ್ನೂ ತಿಳಿಸ್ಕೊಡ್ತಾರೆ. ಈಗಲೂ ಕೂಡ ಜನರು ನಮ್ಮ ಹಳೆಯದು ವಿಷಯಗಳು ಏನಿದೆ ಅದ್ರ ಬಗ್ಗೆನೇ ತುಂಬಾ ಕುತೂಹಲವಾಗಿ ಕಾಣ್ತಾರೆ. ಯಾಕೆ ಅಂತಂದರೆ ಈಗೆಲ್ಲ ಮೆಡಿಸನ್ ಅದು ಇದು ತೊಗೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಅತಿ ಹೆಚ್ಚು ಜನರುಗಳು ಇವಾಗ ಮನೆ ಮದ್ದನ್ನ ತಯಾರಿಸ್ಕೊತಿದ್ದಾರೆ. ಇದಂತೂ ಒಂದು ಒಳ್ಳೆಯ ವಿಷಯನೇ. ಹೀಗೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮಗೆ ಟೈಮ್ ಕೂಡ ಪಾಸ್ ಆಗುತ್ತೆ, ಅದೇ ರೀತಿ ದುಡ್ಡು ಕೂಡ ಸೇವ್ ಆಗುತ್ತೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರದಲ್ಲಿ ಏನಾದರೂ ಬದಲಾವಣೆ ಆದರೆ, ಅಥವಾ ಈ ಟೆಂಪ್ರೇಚರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಶ್ವಾಸಕೋಶದಲ್ಲಿ ಕಫ ಕಟ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗೋದು. ಸೊ ಇದರಿಂದ ಶೀತವಾದರೆ ಎಷ್ಟು ದಿನವಾದರೂ ಕೂಡ ಕಮ್ಮಿನೇ ಆಗಲ್ಲ. ಎಲ್ಲರೂ ಕೂಡ ಎಕ್ಸ್ಪ್ರೆಷಲಿ ಮಕ್ಕಳಿಗೆ ಕಫ ಆಗೋದು ಸಾಮಾನ್ಯ. ಇದಕ್ಕೆ ದೊಡ್ಡಪತ್ರೆ ಸೊಪ್ಪನ್ನ ಉತ್ತಮ ಮನೆಮದ್ದು ಅಂತ ಕೂಡ ನಾವು ಹೇಳಬಹುದು. ಇನ್ನಂತೂ ಮಾವಿನ ಹಣ್ಣಿನ ಸೀಸನ್ ಆರಂಭ ಆಗ್ತಿದ್ದಂತೆಯೇ ಕಫ ಮತ್ತು ಶೀತ ಇವು ಕೂಡ ಸಾಮಾನ್ಯವಾಗಿ ಬರುತ್ತೆ. ಇನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ಈ ದೊಡ್ಡಪತ್ರೆ ಸೊಪ್ಪನ್ನು ಔಷಧವಾಗಿ ಬಳಸಬಹುದು. ಅದರಲ್ಲಿ ಅದು ಬಳಸೋದ್ರಿಂದ ಏನು ಕೂಡ ಪ್ರಾಬ್ಲಮ್ಸ್ ಆಗೋಲ್ಲ. ಸೊ ಇವಾಗ ನಾನು ಹೇಳಿದೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅಂತ, ಬಟ್ ಅದನ್ನು ಹೇಗೆ ಯೂಸ್ ಮಾಡ್ತೀರಾ ನೀವು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ದೊಡ್ಡಪತ್ರೆ ಸೊಪ್ಪನ್ನ ಕುಯ್ಕೊಂಡು ತೊಗೊಂಡು ಬರಬೇಕು. ತೊಗೊಂಡು ಬಂದು ಅದನ್ನು ಬೆಂಕಿಯಲ್ಲಿ ಸುಟ್ಟು ಅದರ ರಸ ಏನಿರುತ್ತೆ ಅದನ್ನು ತೆಗೆದು ಅದಕ್ಕೆ ಅರ್ಧ ಚಮಚದಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡು ಕುಡಿದ್ರೆ ಒಂದು ದಿನದಲ್ಲಿ ಶೀತ ಮತ್ತು ಕಟ್ಟಿದ ಮೂಗು ಈ ಥರ ಎಲ್ಲ ಪ್ರಾಬ್ಲಮ್ಸು ಕೂಡ ನಿವಾರಣೆ ಆಗುತ್ತಾ ಬರುತ್ತೆ. ಇನ್ನು ದೊಡ್ಡಪತ್ರೆ ಸೊಪ್ಪನ್ನ ಬೆಂಕಿ ಮೇಲೆ ಇಟ್ಟು ಬಾಡಿಸ್ಕೋಬೇಕು. ನಂತರ ಅದನ್ನು ನೆತ್ತಿಗೆ ಹಾಕಿದ್ರೆ ದೇಹದಲ್ಲಿರುವಂತಹ ತಣ್ಣನೆಯ ಅಂಶ ನಿವಾರಣೆಯಾಗುತ್ತೆ. ಈ ಥರ ನಿವಾರಣೆ ಆಗೋದ್ರಿಂದ ಜ್ವರ ಆಗಿರಬಹುದು, ಶೀತ ಆಗಿರಬಹುದು, ಇದೆಲ್ಲ ಕಡಿಮೆಯಾಗುತ್ತೆ. ಮತ್ತು ಮಕ್ಕಳಿಗೆ ಇದಂತೂ ಒಂದು ಬೆಸ್ಟ್ ಮನೆ ಔಷಧಿ ಅಂತಲೇ ನಾವು ಹೇಳಬಹುದು. ಅದು ಅಲ್ಲದೆ ಈ ದೊಡ್ಡಪತ್ರೆ ಸೊಪ್ಪಲ್ಲಿ ಅಂಥದ್ದೇನಿದೆ ಅಂತ ಕೇಳೋದಾದರೆ, ಹೌದು, ಈ ದೊಡ್ಡಪತ್ರೆ ಸೊಪ್ಪಿನಲ್ಲಿರುವಂತಹ ವಿಟಮಿನ್ ಸಿ ಆಗಿರಬಹುದು, ಫೈಬರ್ ಆಗಿರಬಹುದು, ಮತ್ತು ಕ್ಯಾಲ್ಶಿಯಂ ಆಗಿರಬಹುದು, ಇವೆಲ್ಲ ಗುಣಗಳು ಹೇರಳಿತವಾಗಿ ಇದರಲ್ಲಿ ಕಂಡುಬರುತ್ತೆ. ಸೊ ಇದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ತುಂಬಾ ಸಹಾಯ ಅಂದರೆ ಹೆಲ್ಪ್ ಮಾಡ್ತಾ ಬರುತ್ತೆ. ಇನ್ನು ನಮಗೆ ಬಾಡಿನಲ್ಲಿ ಕೀಟಗಳು ಅಂದರೆ ಮಸ್ಕಿಟೋಗಳು, ಕೆಲವೊಂದು ಹುಳುಗಳಾಗಿರಬಹುದು, ಈ ಥರ ಕಚ್ಚಿದಾಗ
ನಮ್ಮ ಬಾಡಿನಲ್ಲಿ ಕೆಂಪು ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವೊಂದು ಟೈಮ್ ಅದು ಉರಿ ಬರೋದಾಗಲಿ ಅಥವಾ ಬಾವು ಅಂತ ನಾವೇನು ಕರಿತೀವಿ ಆ ಥರ ಬಾವು ಕಾಣಿಸ್ಕೊಳ್ಳುತ್ತೆ. ಈ ಥರ ಬಂದಾಗ ಈ ದೊಡ್ಡಪತ್ರೆ ಎಲೆನ ನಾವು ಕಿತ್ಕೊಂಡ್ಬಂದು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹರ್ಕೊಂಡು ಅದ್ರ ರಸನ ತೆಗೆದು ನಾವು ಕೀಟ ಎಲ್ಲಿ ಕಚ್ಚಿರುತ್ತೆ, ನಮಗೆ ಎಲ್ಲಿ ರ್ಯಾಷಸ್ ಆಗಿರುತ್ತೆ ಆ ಜಾಗಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಬರಬೇಕು. ಆ ಥರ ಅಪ್ಲೈ ಮಾಡಿ 1 ಗಂಟೆಯೊಳಗಡೆ ಅದು ಎಷ್ಟೇ ನಮಗೆ ಕಟ್ತಾ ಇದ್ರೂ ಕೂಡ ಅದು ವಾಸಿ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ಇಷ್ಟೇ ಅಲ್ಲದೆ ಈ ದೊಡ್ಡಪತ್ರೆ ಸೊಪ್ಪನ್ನ ನಾವು ಚಟ್ನಿ, ತಂಬುಳಿ ಅಥವಾ ಕರ್ಕಲಿ ಮಾಡುವ ಮೂಲಕ ಸೇವಿಸ್ತಾ ಬರಬಹುದು. ಅಲ್ಲದೆ ನಾವು ಮನೆಯಲ್ಲಿ ಮಾಡುವಂತಹ ದೋಸೆ ಇರುತ್ತಲ್ಲ, ಸೊ ಅದನ್ನು ಮಾಡುವಾಗಲೂ ಕೂಡ ದೊಡ್ಡಪತ್ರೆ ಎಲೆಯನ್ನು ಬಳಸ್ಕೊಳ್ಳೋದು ಉತ್ತಮ. ಸೊ ಇದನ್ನು ಬಳಸೋದ್ರಿಂದ ಹೆಚ್ಚು ರುಚಿಯೊಂದಿಗೆ ಆರೋಗ್ಯವನ್ನು ಕೂಡ ಇದು ವೃದ್ಧಿಸುತ್ತೆ. ಇನ್ನು ಕೆಲವರು ಮಲಬದ್ಧತೆ ಪ್ರಾಬ್ಲಮ್ಸ್ ಅಂತ ಕೂಡ ಹೇಳ್ತಿರ್ತಾರೆ, ಅದಕ್ಕೂ ಕೂಡ ಇದು ಒಳ್ಳೆಯದು. ಹೇಗಂದರೆ ಈ ದೊಡ್ಡಪತ್ರೆಯ ಗಿಡದ ಎಲೆಗಳನ್ನು ತೊಗೊಬಂದು ಬಾಡಿಸ್ಬೇಕು. ಸೊ ಅದ್ರ ರಸನ ತೆಗೆದು ಜೇನುತುಪ್ಪ ಸೇರಿಸ್ಕೊಂಡು ಕುಡಿತಾ ಬಂದರೆ ನಮಗೆ ಮಲಬದ್ಧತೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ಇನ್ನು ಅರಿಶಿನ ಕಾಮಾಲೆ ಇದ್ದವ್ರಿಗೂ ಕೂಡ ದೊಡ್ಡಪತ್ರೆ ಸೊಪ್ಪು ತುಂಬಾ ಉತ್ತಮವಾಗಿರುವಂತಹ ಮನೆಮದ್ದು. ಹೇಗೆ ಅಂದರೆ ಈ ಎಲೆಯನ್ನು ಆಹಾರ ರೂಪದಲ್ಲಿ ಅಂದರೆ ಚಟ್ನಿ, ತಂಬುಳಿ ಮಾಡಿ ಇದನ್ನು ಸೇವಿಸಿದ್ರೆ ಕೆಲವೇ ದಿನಗಳಲ್ಲಿ ಕಾಯಿಲೆ ಚೇತರಿಕೆಯಾಗಿ ಕಾಣುತ್ತದೆ. ಮತ್ತು ಕಂಬಳಿ ಹುಳು ಮತ್ತು ಇಸುಬು ಇಂತಹ ಕೀಟಗಳು ಕಚ್ಚಿದ್ರೆ ಸಹಿಸಲಿಕ್ಕೆ ಆಗೋಲ್ಲ, ಅಷ್ಟೇ ಎಲ್ಲ ನಮ್ಮ ಬಾಡಿನಲ್ಲಿ ಉರಿತಿರುತ್ತೆ. ಸೊ ಈ ಥರ ಉರಿ ಬರೋ ಚರ್ಮಕ್ಕೂ ಕೂಡ ಇದು ಒಳ್ಳೆಯದು. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪಂತೂ ತುಂಬಾ ಸಹಾಯಕವಾಗಿ ಕಾಣುತ್ತೆ. ನೋಡಿದ್ರಲ್ಲ, ಈ ದೊಡ್ಡಪತ್ರೆ ಸೊಪ್ಪಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ಗೊತ್ತಿತ್ತಾ ನಿಮಗೆ? ಸೊ ದಯವಿಟ್ಟು ಈ ವಿಡಿಯೋ ಇಷ್ಟನ ಲೈಕ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಒಳ್ಳೆಯದು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ನಿಮಗೆ ವೀಡಿಯೋಸ್ನ ನೋಡಬೇಕು ಅಂದರೆ ಹೋಗಿ ದಯವಿಟ್ಟು ಕಾಮೆಂಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.